ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಂತರಸ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಉತ್ತರ ಸಿಗುತ್ತೆ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಿಮ್ಮ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಸಮಸ್ಯೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪ್ರಾಸ್ಟೇಟ್ ಸಮಸ್ಯೆ ಅಂದ್ರೆ ಏನು? ಹಾಗಾದ್ರೆ ಮೂತ್ರನಾಳದಲ್ಲಿ ಸೋಂಕು ಉಂಟಾದ್ರೆ ಏನ್ ಮಾಡಬೇಕು? ಅಕಸ್ಮಾತ್ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಪ್ರಾಸ್ಟೇಟ್ ಸಮಸ್ಯೆಯನ್ನ ಚಿಕಿತ್ಸೆ ಪಡೆದೇ ಇದ್ರೆ ಇದು ಕ್ಯಾನ್ಸರ್ಗೆ ತಿರುಗಬಹುದಾ? ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಕೂಡ ಇರಬಹುದು. ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಂದಕಿಶೋರ್ ಅವರು, ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿ, ಕಾವೇರಿ ಹಾಸ್ಪಿಟಲ್ನ ಡಾಕ್ಟರ್ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಸಾಕಷ್ಟು ಜನರಿಗೆ ಇದು ಪ್ರಶ್ನೆ ಇರುತ್ತೆ, ಪ್ರಾಸ್ಟೇಟ್ ಅಂದರೆ ಏನು ಅನ್ನೋದು ಪ್ರಶ್ನೆ ಇರುತ್ತೆ. ಮೊದಲನೇದಾಗಿ ಬೇಸಿಕ್ ಆಗಿ ಇದ್ರ ಬಗ್ಗೆ ಹೇಳೋದಾದರೆ, ಪ್ರಾಸ್ಟೇಟ್ ಅನ್ನೋದಾದರೆ ಇದು ಕನ್ನಡದಲ್ಲಿ ಹೇಳಬೇಕಂದ್ರೆ ವೀರ್ಯಗ್ರಂಥಿ ಅಂತ. ಈ ವೀರ್ಯಗ್ರಂಥಿ ನಮಗೆಲ್ಲ ಗೊತ್ತಿರುವಂಥ ಇದು ಒಂದು ಗಂಡಸಿನ ಉಪಯೋಗಕ್ಕೆ ಬರುವಂಥದ್ದು. ಆ್ಯಂಡ್ ಇದು ಗಂಡಸಿನಲ್ಲಿರುವಂಥ ಒಂದು ಗ್ರಂಥಿ. ಇದು ಒಂದು ಗೋಲಿ ಆಕಾರದಲ್ಲಿ ನಾರ್ಮಲಾಗಿ ಹೇಳಬೇಕು ಅಂತಂದರೆ ಒಂದು 12ರಿಂದ 15 ಗ್ರಾಮ್ ಅಷ್ಟು ತೂಕ ಇರುವಂಥ ಒಂದು ಪ್ರಾಸ್ಟೇಟ್ ಗ್ರಂಥಿ. ಈ ಗ್ರಂಥಿ ಏನಾಗುತ್ತೆ ಅಂದರೆ ಕಾಲಕ್ರಮೇಣವಾಗಿ ಗಂಡಸರಲ್ಲಿ 40 ವರ್ಷ 45 ವರ್ಷ ಆ ಥರ ವಯಸ್ಸಾಗ್ತಾ ಇದ್ದಂಗೂ ಈ ಒಂದು ಪ್ರಾಸ್ಟೇಟು ಸೈಜು ಬೆಳೀತಾ ಹೋಗುತ್ತೆ. ನಾವು ಇನ್ನೊಂದು ಥರ ಹೇಳೋದಾದರೆ ಈ ಮೂತ್ರಚೀಲದ ದ್ವಾರಪಾಲಕ ಅಂದರೆ ಅದೇ ಬಾಗಿಲು ತೆಗಿಬೇಕು. ಬಾಗಿಲು ತೆಗೆದ್ರೆ ಮೂತ್ರ ಬರೋವಂಥದ್ದು. ಈ ಥರ ನಾವೊಂದು ಸಿಂಪಲಾಗಿ ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡ್ರೆ ಪ್ರಾಸ್ಟೇಟ್ ಆ ಥರ. ಸೊ ಪ್ರಾಸ್ಟೇಟ್ ದೊಡ್ಡದಾಯಿತು ಅಂತ ಹೇಳಿದ್ರೆ ಈ ದ್ವಾರ ತೆಗಿಯಲ್ಲ ಅಂತ. ದ್ವಾರ ತೆಗೆದೇ ಇದ್ದರೆ ಮೂತ್ರ ಹೊರಗೆ ಬರೋಕ್ಕಾಗೋದಿಲ್ಲ ಅಂತ. ಸೊ ಪ್ರಾಸ್ಟೇಟ್ ಅಂದರೆ ಈ ವೀರ್ಯಗ್ರಂಥಿ. ಇದರಿಂದ ಕಾಲಕ್ರಮೇಣ ವಯಸ್ಸಾಗ್ತಾ ಇದ್ದಂಗೂ ಒಂದು ಮೂತ್ರ ಬರದೇ ಇರೋದು ಒಂದು ತೊಂದರೆ ಕಾಣುತ್ತೆ. ಎಸ್, ಇದು ಮೊದಲನೇದಾಗಿ ಸೋಂಕು ಕಾಣಿಸ್ಕೊಂಡಾಗ ಏನು ಮಾಡಬೇಕು ಸರ್? ಅಂದರೆ ಸಾಮಾನ್ಯವಾಗಿ ಕೆಲವೊಂದು ಇನ್ಫೆಕ್ಷನ್ಗಳಾಗ್ತಾ ಇರುತ್ತೆ, ಸೋಂಕುಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇದೇ ಪ್ರಾಸ್ಟೇಟ್ ಅಂತ ಯಾವ ರೀತಿಯಾಗಿ ಕಂಡುಹಿಡಿಯೋದು? ಈ ಸೋಂಕು ಮೊದಲನೇದಾಗಿ ಕಾಣಿಸ್ಕೊಂಡ ತಕ್ಷಣ ಏನು ಮಾಡಬೇಕು? ಓಕೆ, ನಮ್ಮ ಹತ್ರ ಬರುವಂಥ ಪೇಷಂಟ್ಸು ಯಾವ ಥರ ಬರ್ತಾರೆ ಅಂತ ಹೇಳಿದ್ರೆ, ಯೂಶ್ವಲಿ ಸುಮಾರು ಸಲ ಒಂದು ಅಲ್ಟ್ರಾಸೌಂಡ್ ರಿಪೋರ್ಟ್ ತೊಗೊಂಡು ಬರ್ತಾರೆ. ನನಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಅಂತ. ಬಟ್ ಅಲ್ಟ್ರಾಸೌಂಡಲ್ಲಿ ಏನು ಅಂತ ಹೇಳಿದ್ರೆ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತ ಅವರು ಯೂಶ್ವಲಿ ರೇಡಿಯಾಲಜಿ ಡಾಕ್ಟ್ರುಗಳು ಅದನ್ನು ಬರೆದಿರ್ತಾರೆ ರಿಪೋರ್ಟಲ್ಲಿ. ಬಟ್ ಅವ್ರಿಗೆ ನಾವು ಕೇಳಿದಾಗ ಏನಾದರೂ ಮೂತ್ರದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದಾಗ ಏನೂ ಇಲ್ಲ. ಸೊ ಮೂತ್ರ ಮಾಡೋದಕ್ಕೇನು ತೊಂದರೆ ಇಲ್ಲದೇ ಇದ್ದಾಗ ರಿಪೋರ್ಟಲ್ಲಿ ಪ್ರಾಸ್ಟೇಟ್ ಮಾತ್ರ ದೊಡ್ಡದಾಗಿದ್ದರೆ ಅದಕ್ಕೇನು ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಬಟ್ ಪೇಷಂಟು ಬಂದುಬಿಟ್ಟು ಇಲ್ಲ, ನನಗೆ ಮೂತ್ರ ಮಾಡೋದು ತುಂಬ ತೆಳ್ಳಗಾಗಿ ಹೋಗ್ತಾ ಇದೆ, ಆಮೇಲೆ ಮೂತ್ರ ನಾನು ಪದೇ ಮಾಡಬೇಕು, ಮೂತ್ರ ಮಾಡಿ ಬಂದ ಮೇಲೂ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ, ಆಮೇಲೆ ನನಗೆ ಮೂತ್ರ ಮಾಡೋಕ್ಕೆ ತುಂಬ ಅವಸರ ಆಗುತ್ತೆ, ನಾನು ಹೋಗಿ ಬಾತ್ರೂಮ್ಗೆ ಹೋಗಿಂತ ಮುಂಚೆನೇ ನನ್ನ ಬಟ್ಟೆಯಲ್ಲಿ ಇಳಿದು ಹೋಗುತ್ತೆ, ರಾತ್ರಿ ತುಂಬ ಸಲ ನಾನು ಎದ್ದೇಳಬೇಕಾಗತ್ತೆ, ಮೂತ್ರ ಮಾಡಿದ್ಮೇಲೂ ಇನ್ನೂ ತೊಟ್ಟಿಗ್ತಾನೇ ಇರುತ್ತೆ 2 ನಿಮಿಷ 3 ನಿಮಿಷ, ನಾನು ಸುಮಾರು ಹೊತ್ತು ಬೇರೆಯವ್ರು ಮಾಡಿ ಹೋಗ್ಬಿಟ್ಟಿರ್ತಾರೆ, ನಾನು ಇನ್ನೂ ಮೂತ್ರ ಮಾಡ್ತಾನೆ ಇರ್ತೀನಿ. ಇದೆಲ್ಲ ನಾರ್ಮಲ್ ಆಗಿರುವಂಥ ಒಂದು ಸನ್ನಿವೇಶಗಳು. ಅವ್ರು ಬಂದು ನಮ್ಗೆ ಹೇಳ್ಕೊತಾರೆ. ತುಂಬ ದೂರ ಹೋಯಿತು ಅಂತ ಹೇಳಿದ್ರೆ, ತುಂಬ ಪ್ರಾಬ್ಲಮ್ ಆಗಿತ್ತು ಅಂದರೆ ಈ ದ್ವಾರ ನಾನು ಹೇಳಿದ್ನಲ್ಲ, ಮೂತ್ರ ದ್ವಾರ ಮುಚ್ಚೋಗ್ಬಿಡುತ್ತೆ. ಅಂದರೆ ನೀವು ಮೂತ್ರನೇ ಮಾಡೋಕ್ಕಾಗಲ್ಲ, ಫುಲ್ಲು ತುಂಬ ಹೋಗಿ ಹೊಟ್ಟೆ ನೋವು ಬಂದು ಮೂತ್ರ ಬರದೇ ಇರೋಂಥ ಒಂದು ಸಂಗತಿನೂ ಬರೋ ಸಾಧ್ಯತೆ ಇರುತ್ತೆ ಇದರಲ್ಲಿ. ಎಸ್, ಹೇಳ್ತಾ ಇದ್ರಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ. ತುಂಬ ಜನ ಮೂತ್ರನಾಳ ಸಮಸ್ಯೆ ಅಂತಿದ್ದಾಗೆ ಡಾಕ್ಟರ್ ಹತ್ರ ಹೇಳ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಅಥವಾ ಕೇರ್ಲೆಸ್ ಮಾಡುವಂಥದ್ದು, ಅಥವಾ ಇದನ್ನ ಹೇಗೆ ಹೇಳ್ಕೊಳ್ಳೋದು ಅಂತ ಒಂದು ರೀತಿಯ ಮುಜುಗರದಲ್ಲಿ ಹಾಗೆ ಇದ್ಬಿಡುವಂಥ ಸಾಕಷ್ಟು ಕೇಸ್ಗಳನ್ನು ಕೂಡ ನಾವು ನೋಡಿರ್ತೀವಿ. ಈ ರೀತಿಯಾಗಿ ಏನಾದರೂ ಆಗಿರುತ್ತಾ? ಸಾಧ್ಯತೆ ಇದೆಯಾ ಅಂತ? ಆ್ಯಕ್ಚುಲಿ ಅದು ಒಂಥರ ತಪ್ಪು ಅನ್ಬೋದು. ಯಾಕಂದರೆ ಹಿಂದಿನ ಕಾಲದಲ್ಲಿ ಆ ಥರ ಜನರು ತುಂಬ ಇದ್ದರು. ಹಿಂದಿನ ಕಾಲದಲ್ಲಿ ಅಂದರೆ ವಯೋವೃದ್ಧರು ಏನು ಇದೆಲ್ಲ ಹೋಗುತ್ತೆ, ವಯಸ್ಸಾಗಿದೆ, ನನಗೆ ವಯಸ್ಸಾಗಿರೋದ್ರಿಂದ, ಇಲ್ಲ ನನಗೆ ಸಕ್ಕರೆ ಕಾಯಿಲೆ ಬಂದಿರಬೇಕು, ಅದಕ್ಕೆ ಮೂತ್ರದ ಇದೆಲ್ಲ ಪ್ರಾಬ್ಲಮ್ ಶುರುವಾಗಿರಬೇಕು ಅಂತ ಅಂತಾರೆ. ಬಟ್ ಇವಾಗ ಇರೋವಂಥ ಒಂದು ಗೂಗಲ್ ಜನ್ರೇಷನಲ್ಲಿ ಸ್ವಲ್ಪ ಒಂದು ಇನ್ಫಾರ್ಮೇಷನ್ ಸಿಕ್ಕಿದನೋ ಏನೋ ತೊಂದರೆ ಆಗಿಬಿಟ್ಟಿದೆ ನನಗೆ ಅಂತ ಬಂದು ಕಾಣೋರೇ ಜಾಸ್ತಿ. ಸುಮಾರು ಜನಕ್ಕೆ ವಿ ಆರ್ ಕ್ಯಾಚಿಂಗ್ ದ ಪ್ರಾಬ್ಲಮ್ಸ್ ಇನ್ ದ ಅರ್ಲಿ ಸ್ಟೇಜ್. ತುಂಬ ಅರ್ಲಿಯಾಗೆ ಕಂಡುಹಿಡಿಯುವಂಥ ಒಂದು ಇವಾಗಿರುವಂಥ ಒಂದು ಸ್ಥಿತಿ. ನೀವು ಹೇಳೋವಂಥದ್ದು ಹಿಂದೆ ಆಗ್ತಿತ್ತು ಆ ಥರ, ಈಗ ಆ ಒಂದು ಸ್ಥಿತಿ ಇಲ್ಲ ನಮಗೆ. ಮೊದಲನೇ ಬೇಸಿಕ್ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಸರ್? ಅಂದರೆ ಮೊದಲನೇ ಸ್ಟೇಜ್ ಯಾವ ರೀತಿ ಆಗಿರುತ್ತೆ?
ಸೊ ಮೊದಲನೇ ಸ್ಟೇಜ್ ಅಂತೆ ಯೂಶ್ವಲಿ ಬರೋವಂಥದ್ದು ಪೇಷಂಟ್ಗಳು ಪದೇ ಪದೇ ಮೂತ್ರ ಹೋಗ್ತಾ ಇದೆ, ಆಮೇಲೆ ಮೂತ್ರ ತುಂಬ ಟೈಮ್ ತೊಗೊಳ್ತಾ ಇದೆ ಮೂತ್ರ ಮಾಡೋದಕ್ಕೆ, ಇದು ಕಾಮನಾಗಿ ಬರೋವಂಥದ್ದು. ನಾವು ಸೊ ಈ ಥರ ಬಂದಾಗ ಬೇಸಿಕ್ಲಿ ಒಂದು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಅಂದರೆ ಅಲ್ಟ್ರಾಸೌಂಡ್. ಈ ಅಲ್ಟ್ರಾಸೌಂಡಲ್ಲಿ ಆ ತೂಕ ಎಷ್ಟಿದೆ ಅಂತ, ನಾರ್ಮಲಾಗಿ ನಾನು ಹೇಳ್ದಂಗೆ 15ರಿಂದ 18 ಗ್ರಾಮ್ ಆಗಿ ಅಷ್ಟದ್ದು ಇದ್ದು ಈಗ 25 ಗ್ರಾಮು 40 ಗ್ರಾಮು 50 ಗ್ರಾಮು ಆ ಥರ ಪ್ರಾಸ್ಟೇಟ್ ಆಗಿದ್ದರೆ ಸೊ ಅವರಿಗೆ ನೆಕ್ಸ್ಟ್ ಕೇಳೋದು ಮೂತ್ರದೊಂದು ಸ್ಪೀಡ್ ಟೆಸ್ಟ್ ಮಾಡಿ ಅಂತ. ನಮ್ಮಲ್ಲಿ ಒಂದು ಟೆಸ್ಟ್ ಮಾಡೋವಂಥ ಒಂದು ಇದಿರುತ್ತೆ ಕಮೋಡು, ಅದರಲ್ಲಿ ಹೋಗಿ ಅವ್ರು ಮೂತ್ರ ಮಾಡಿದರೆ ಅದು ಎಷ್ಟು ಸ್ಪೀಡಲ್ಲಿ ಬರುತ್ತೆ ಅಂತ. ಸಾಮಾನ್ಯವಾಗಿ ಒಂದು ಆ್ಯಾವ್ರೇಜ್ ಫ್ಲೋ ಅಂತ ಹೇಳಿದ್ರೆ 10 ml per second, 1 ಸೆಕೆಂಡಿಗೆ 10 ml ಅಷ್ಟು ಮೂತ್ರ ಹೊರಗೆ ಬರಬೇಕು. ಆ ಥರ ಬರ್ತಾ ಇದೆಯಾ, ಇಲ್ಲ ದ್ವಾರಪಾಲಕ ಮುಚ್ಚಿಬಿಟ್ಟಿದ್ದಾನ, ನಿಧಾನಕ್ಕೆ ಇಳಿತಾ ಇದೆಯಾ ಮೂತ್ರ ಅಂತ ಆ ಒಂದು ರಿಪೋರ್ಟ್ ನಮಗೆ ಕೊಡುತ್ತೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ಈ ಅಲ್ಟ್ರಾಸೌಂಡಲ್ಲಿ ಇನ್ನೂ ಏನು ಹೇಳುತ್ತೆ ಅಂದರೆ ಮೂತ್ರ ಮಾಡಿದ್ಮೇಲೆ ಎಷ್ಟು ಮಿಕ್ಕಿದೆ ಮೂತ್ರ. ಸೊ ಈ ಒಂದು ಇದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದು ನಾರ್ಮಲ್ ವಯಸ್ಸಿಗಾಗೋಂಥ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಾ ಇಲ್ಲ ಇನ್ನೂ ಬೇರೆ ಥರ ಆಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಥರ ಆಗಿದೆಯಾ ಅನ್ನೋದಕ್ಕೆ ನಾವು ಆ ಟೆಸ್ಟಲ್ಲಿ ಹೇಳ್ತೀವಿ. ಇದು ಯಾವ ಏಜ್ನವ್ರಿಗೆ ಹೆಚ್ಚಿನ ಕಾಣಿಸ್ಕೊಳ್ಳುತ್ತೆ ಅಂತ ಸರ್, ಅಂದರೆ ಏಜ್ ಮ್ಯಾಟ್ರ್ ಆಗುತ್ತಾ ಇಲ್ಲಿ ಈ ಸಮಸ್ಯೆಗೆ? ಹೌದು, ನಾರ್ಮಲಾಗಿ ಪ್ರಾಸ್ಟೇಟ್ ಅಂದರೆ ಈ ಯಂಗ್ ವಯಸ್ಸಿನಲ್ಲಿ ಬರೋವಂಥದ್ದಾದರೆ, ಈ ಯಂಗ್ ಅಂತ ಹೇಳಿದ್ರೆ ಈ 20ರಿಂದ 40ವರೆಗೂ ಪ್ರಾಸ್ಟೇಟಲ್ಲಿ ಪ್ರಾಸ್ಟೇಟ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಹೊರಗಿನ ಕಡೆ ಯಾರೋ ಇದರಲ್ಲಿ ಸಂಭೋಗ ಮಾಡಿರ್ತಾರೆ, ಸಂಭೋಗ ಕ್ರಿಯೆ ನಡೆದಿರುತ್ತೆ, ಇಲ್ಲ ಬೇರೆ ಒಂದು ಹೊಟ್ಟೆ ಇನ್ಫೆಕ್ಷನ್ ಆಗಿ ಪ್ರಾಸ್ಟೇಟಲ್ಲಿ ಇನ್ಫೆಕ್ಷನ್ ಆಗೋದು. ಅದು ಇನ್ಫೆಕ್ಷನ್ ಅಂಥದ್ದು ಯೂಶ್ವಲಿ 20ರಿಂದ 40, 45, 50ವರೆಗೂ ಬರುವಂಥದ್ದು. 50 ಮೇಲೆ ಅಥವಾ 40ರಿಂದ 50 ಮೇಲೆ ಕಾಣುವಂಥದ್ದು ವಯಸ್ಸಲ್ಲಿ ಆದವ್ರಿಗೆ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಂತ ಅಂತೀವಿ, ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ. ಇದು ವಯಸ್ಸಾದವ್ರು ಕಾಣುವಂಥದ್ದು. ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಮ್ಯಾಟ್ರ್ ಆಗುತ್ತೆ ಸರ್? ಅಂದರೆ ಈಗ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲ ಫಾಸ್ಟ್ ಫುಡ್ ತಿನ್ನುವಂಥ ಆಹಾರ ಇರ್ಬೋದು, ಲೈಫ್ ಸ್ಟೈಲ್ಗಳಿರ್ಬೋದು, ಎಷ್ಟೋ ಜನ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಇದೆಲ್ಲ ಯಾವ ರೀತಿಯಾಗಿ ಮ್ಯಾಟ್ರ್ ಆಗುತ್ತೆ? ಈ ಸಮಸ್ಯೆಗೂ ಇದಕ್ಕೂ ಮ್ಯಾಟ್ರ್ ಆಗುತ್ತಾ ಇದು ಅಂತ? ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಈಗ ನಾವು ಏನಂತ ಹೇಳಿದ್ರೆ ಈ ವಯಸ್ಸಾಗುವುದು, ಯಾಕೆಂದರೆ ನಮ್ಮ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಈಸ್ ರಿಲೇಟೆಡ್ ಟು ಏಜಿಂಗ್ ಆಫ್ ದಿ ಮೇಲ್. ಸೊ ನಾವೇನೇ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಯೂಶ್ವಲಿ ಅಂಥ ಒಂದು ವ್ಯತ್ಯಾಸ ನಮ್ಮಲ್ಲಿ ವಯಸ್ಸಾಗುವಂಥ ಆರ್ಗನ್ಗಳಿಗೇನೂ ವ್ಯತ್ಯಾಸ ಆಗೋದಿಲ್ಲ. ಆದ್ರೂ ನಮ್ಮ ಲಿಟ್ರೇಚರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕೌಚ್ ಪೊಟ್ಯಾಟೊ, ಕೆಲಸ ಮಾಡದೆ ಒಬಿಸಿಟಿ, ಹೊಟ್ಟೆ ಬಂದು ಅವನು ಫಿಸಿಕಲಿ ಆ್ಯಕ್ಟಿವ್ ಇಲ್ಲದೆ ಇದ್ದರೆ ಅಂಥವ್ರಿಗೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡ್ತೀವಿ. ಎರಡನೇದಾಗಿ ಈ ಸಕ್ಕರೆ ಕಾಯಿಲೆ ಇರೋರಿಗೆ, ಮೂರನೇದಾಗಿ ಈ ಸ್ಮೋಕಿಂಗ್ ಮಾಡೋರಿಗೆ, ಆಮೇಲೆ ಕೆಲವೊಬ್ಬರು ಈ ಮದ್ಯಪಾನ ಮಾಡೋರಿಗೆ ಎಲ್ಲ ಈ ಮೂತ್ರದ್ದು ತೊಂದರೆಗಳು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ. ಇದರಲ್ಲಿ ಸ್ಟೇಜಸ್ಸು ಅಥವಾ ಟೈಪ್ಸ್ ಆ ಥರ ಏನಾದರೂ ಇದೆಯಾ ಸರ್? ಅಂದರೆ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರ್ತೀವಿ, ಒಂದೊಂದು ಸ್ಟೇಜ್ ಅಂತ ಇರುತ್ತೆ ಅಥವಾ ಟೈಪ್ಸ್ಗಳಿರುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಪ್ರಾಸ್ಟೇಟಲ್ಲೇ ಬೇರೆ ಬೇರೆ ರೀತಿಯಾಗಿ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು, ಆ ಥರ ಏನಾದರೂ ಇದೆಯಾ ಇದರಲ್ಲಿ? ಹೇಗೆ? ಪ್ರಾಸ್ಟೇಟಲ್ಲಿ ಬೇಸಿಕ್ಲಿ ನಾನು ಹೇಳ್ದ ಹಾಗೆ ವಯಸ್ಸಾಗ್ತಾ ಇದ್ದಂಗೆ ಎರಡು ಇಂಪಾರ್ಟೆಂಟಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ಒಂದು ಬಿನೈನ್ ಪ್ರಾಸ್ಟೇಟ್. ಬಿನೈನ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಲ್ಲದೇ ಇರೋವಂಥದ್ದು, ಇನ್ನೊಂದು ಕ್ಯಾನ್ಸರ್ ಆಗಿರೋವಂಥದ್ದು. ಸೊ ಇದೇ ಎರಡು ಇದರಲ್ಲಿ ಕ್ಯಾನ್ಸರ್ ಆದರೆ ಅದರಲ್ಲಿ ಸ್ಟೇಜಸ್ ಇದೆ. ಬಿನೈನ್ ಪ್ರಾಸ್ಟೇಟಲ್ಲಿ ನಮಗೆ ಸಿವಿಯಾರಿಟಿ ಅಂದರೆ ಮೈಲ್ಡ್ ಆಗಿರೋ ಸಿಮ್ಟಮ್ಸ್ ಇರುತ್ತೆ. ಮೈಲ್ಡ್ ಸಿಮ್ಟಮ್ಸ್ ನಾನು ಹೇಳ್ದಂಗೆ ಮಾತ್ರೆಗಳು ಕೊಟ್ಟೆ ಸರಿ ಮಾಡ್ಬೋದು. ಮೀಡಿಯಮ್ ಅಂದರೆ ಮಾಡ್ರೇಟ್ ಸಿಮ್ಟಮ್ಸ್ ಆದರೆ ಮಾಡ್ರೇಟ್ ಸಿಮ್ಟಮ್ಸಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟು ಆಗುತ್ತೆ. ಸಿವಿಯರ್ ಆಗಿರುವಂಥದ್ದು ಅಂದರೆ ಮಾಡ್ರೇಟ್ ಆ್ಯಂಡ್ ಸಿವಿಯರ್ಗೆ ಸರ್ಜಿಕಲ್ ಟ್ರೀಟ್ಮೆಂಟಿಂದ ಈ ನಾನು ಹೇಳ್ದಂಗೆ ದ್ವಾರ ಮುಚ್ಚೋಗಿದೆ ಅದನ್ನು ಓಪನ್ ಮಾಡೋವಂಥ ಒಂದು ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಕ್ಯಾನ್ಸರ್ ಆದರೆ ಕ್ಯಾನ್ಸರ್ದೆಲ್ಲ ಬೇರೆ ಥರ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಈ ಸಮಸ್ಯೆ ಬಂದಾಗ ಹೇಳ್ಕೊಳ್ಳೋದಿಲ್ಲ, ಡಾಕ್ಟ್ರ್ ಹತ್ರ ಬರೋದಿಲ್ಲ ಅಥವಾ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಿಲ್ಲ. ಅಕಸ್ಮಾತ್ ಈ ರೀತಿಯಾಗಿ ಚಿಕಿತ್ಸೆ ಪಡೆದೇ ನೆಗ್ಲೆಕ್ಟ್ ಮಾಡುವಂಥದ್ದು, ಈ ರೀತಿಯಾಗಿ ಏನಾದರೂ ಆಯಿತು ಅಂತಂದರೆ ಈ ಸಮಸ್ಯೆ ಕ್ಯಾನ್ಸರ್ಗೆ ತಿರುಗುವಂಥ ಚಾನ್ಸಸ್ ಎಷ್ಟರ ಮಟ್ಟಿಗಿರುತ್ತೆ ಅಂತ? ಕ್ಯಾನ್ಸರ್ ಆಗಿ ತಿರುಗುವಂಥ ಚಾನ್ಸಸ್ಸು ಅಷ್ಟೊಂದು ಇರೋದಿಲ್ಲ, ಕಮ್ಮಿ ಇರುತ್ತೆ. ಬಿನೈನ್ ಪ್ರಾಸ್ಟೇಟ್ ಇದ್ದದ್ದು ಬಿನೈನ್ ಪ್ರಾಸ್ಟೇಟ್ ಆಗೇ ಇರುತ್ತೆ, ಅದು ಕ್ಯಾನ್ಸರಾಗಿ ಕನ್ವರ್ಟ್ ಆಗೋವಂಥ ಸಾಧ್ಯತೆ ಕಮ್ಮಿ. ಬಟ್ ನೀವು ಹೇಳ್ದಂಗೆ ನೆಗ್ಲೆಕ್ಟ್ ಮಾಡಿದ್ರೆ, ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಮೂತ್ರಚೀಲದ ಬಾಯಿ ಮುಚ್ಕೊಂಡಿದ್ದಾಗ ಅದೇನು ಮಾಡುತ್ತೆ, ಮೂತ್ರಚೀಲನ ಹಾಳು ಮಾಡುತ್ತೆ. ಮೂತ್ರಚೀಲ ಹಾಳಾದರೆ ಮತ್ತು ನಮಗೆ ಕಿಡ್ನಿ ಏನಾಗುತ್ತೆ, ಕಿಡ್ನಿಗೆ ಬ್ಯಾಕ್ ಪ್ರೆಷರ್ ಅಂತ ಹೇಳ್ತೀವಿ, ಬ್ಯಾಕ್ ಪ್ರೆಷರ್ ಅಂತ ಹೋಗಿ ಕಿಡ್ನಿ ಹಾನಿ ಆಗುತ್ತೆ. ಕಿಡ್ನಿ ಹಾನಿ ಆದರೆ ಅವರಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ನಾವು ಆ ಒಂದು ಪೇಷಂಟು ಕರೆಕ್ಟ್ ಟೈಮಿಗೆ ನಮಗೆ ಬಂದರೆ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಗುಣಮುಕ್ತವಾಗಿ ಆಮೇಲೆ ಕಿಡ್ನಿನ ನಾವು ಏನು ಹೇಳ್ತಾರೆ ಬಚಾವ್ ಮಾಡೋದು ಅಂತ ಹೇಳ್ತಾರಲ್ಲ, ಆ ಥರ ಕಿಡ್ನಿನ ನಾವು ರೆಸ್ಕ್ಯೂ ಮಾಡ್ಬೋದು. ಸೊ ಇದಕ್ಕೆ ಅತ್ಯವಶ್ಯವಾಗಿ ಅವರು ನಿರ್ಲಕ್ಷ್ಯ ಮಾಡದೆ ಡಾಕ್ಟ್ರ್ ಹತ್ರ ಬಂದು ಅವರ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರೆ
ಅನುಕೂಲ ಆಗುತ್ತೆ. ಕ್ಯಾನ್ಸರ್ ಬಗ್ಗೆ ಮಾತಾಡಿದಾಗ ನಾವೇನು ಮಾಡ್ತೀವಿ, ನಮಗೆ ಪೇಷಂಟ್ ಬರ್ತಾರೆ ಅಂತ ಅಂದಾಗ ನಾವು ಕ್ಯಾನ್ಸರ್ದಿಂದ ಒಂದು ಟೆಸ್ಟು ಮಾಡ್ತೀವಿ. ಅದೊಂದು ಸಿಂಪಲ್ ಬ್ಲಡ್ ಟೆಸ್ಟ್. ಆ ಬ್ಲಡ್ ಟೆಸ್ಟ್ ಏನಂದರೆ ಸೀರಮ್ ಟೋಟಲ್ PSA ಅಂತ ಹೇಳಿ. ಆ PSA ಅಂತ ಹೇಳಿದ್ರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ನು. ಇದೊಂದು ಬ್ಲಡ್ಡಿಂದ ತೆಗೆಯುವಂಥ ಒಂದು ಈ ಪ್ರಾಸ್ಟೇಟಿಂದ ಉತ್ಪತ್ತಿಯಾಗುವಂಥ ಒಂದು ಏಜೆಂಟ್. ಆ ಏಜೆಂಟ್ ಅಂತ ಹೇಳಿದ್ರೆ ಆ್ಯಂಟಿಜನ್ ಅಂತ ಹೇಳ್ತೀವಿ. ಅದು ತುಂಬ ನಾರ್ಮಲ್ ಆಗಿ 4ರಿಂದ ಕಮ್ಮಿ ಇರಬೇಕು ನಂಬರ್. 4ರಿಂದ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು. ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ನಮಗೊಂದು ಡೌಟ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಮಾಡೋವಂಥದ್ದು MRI ಟೆಸ್ಟ್ ಅಂತ ಮಾಡ್ತೀವಿ. ಈ MRI ಟೆಸ್ಟ್ ಅಂತ ಮಾಡಿದಾಗ ಪ್ರಾಸ್ಟೇಟಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ಅದು ಒಂದು ನಮಗೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲಲ್ಲಿ PET CT ಅಂತ ಮಾಡ್ತೀವಿ. ಈ PET CT ಅಂತ ಟೆಸ್ಟ್ ಮಾಡಿದಾಗ ಪ್ರಾಸ್ಟೇಟಲ್ಲಿ ಇದೆಯಾ ಅಂತ ಅದು MRI ಹೇಳಿದ್ರೆ PET CT ಮೈಯಲ್ಲೆಲ್ಲಾದರೂ ಹರಡೋಗಿದೆಯಾ ಅನ್ನೋದನ್ನು ಆ ಒಂದು ಇದು ಹೇಳುತ್ತೆ. ಆ ಒಂದು ಲೆವೆಲಿಗೆ ಬಂದಾಗ ನಮಗೆ ಇದು ಅವೆರಡೂ ಟೆಸ್ಟ್ ನಮಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ಏನಾದರೂ ಕೊಡ್ತು ಅಂದರೆ ನಾವು ಬಯಾಪ್ಸಿ ಮಾಡ್ತೀವಿ. ಬಯಾಪ್ಸಿ ಮಾಡಿದಾಗ ಬಯಾಪ್ಸಿಯಲ್ಲಿ ಕ್ಯಾನ್ಸರ್ನ ಅಂಶ ಗೊತ್ತಾಗುತ್ತೆ. ಕ್ಯಾನ್ಸರ್ನ ಅಂಶ ಗೊತ್ತಾದಮೇಲೆ ಅದ್ರ ಸ್ಟೇಜ್ ಮಾಡ್ತೀವಿ. ನೀವು ಹೇಳ್ದಂಗೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್. ಅದರಲ್ಲಿ ನಾವು ಸ್ಟೇಜ್ ಮಾಡಿದಾಗ ಸಣ್ಣ ಸ್ಟೇಜಲ್ಲಿದ್ದರೆ ಆ ಪ್ರಾಸ್ಟೇಟ್ನ ತೆಗೆದುಹಾಕ್ಬಿಡ್ತೀವಿ. ಪ್ರಾಸ್ಟೇಟ್ನ ತೆಗೆದು ಹೊರಗಡೆ ಹಾಕಿದಾಗ ಅವ್ರು ಗುಣಮುಖ ಆಗ್ತಾರೆ. 98%ರಿಂದ 100% ತನಕ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಗುಣಮುಕ್ತವಾಗ್ಬೋದು ಈಗ ಬಂದಿರೋವಂಥ ಟ್ರೀಟ್ಮೆಂಟ್ಸ್ನಲ್ಲಿ. ಅಡ್ವಾನ್ಸ್ಡ್ ಆಗೋಗಿತ್ತು, ಸೆಕೆಂಡ್ ಥರ್ಡ್ ಸ್ಟೇಜ್ ಹೋಗಿತ್ತು, ಫೋರ್ತ್ ಸ್ಟೇಜ್ ಹೋಗಿತ್ತು, ಆವಾಗ ನಾವು ಕೀಮೋಥೆರಪಿ ಯೂಸ್ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋವಂಥ ಮೆಡಿಸಿನ್ಸ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ನೀವು ದಿನನಿತ್ಯ 100 ಕೇಸ್ಗಳನ್ನು ನೋಡ್ತಾ ಇರ್ತೀರಾ ಸರ್ ಇದರಲ್ಲಿ. ಅಂದರೆ ನಾವೀಗಾಗಲೇ ಹೇಳ್ತಾ ಇದ್ದಾಗೇ ತುಂಬ ಜನ ಮುಜುಗರದಿಂದ ಹೇಳ್ಕೊಳ್ಳೋದಿಲ್ಲ, ಬಂದಿರೋದಿಲ್ಲ. ನಿಮ್ಮ ಹತ್ರ ಬರುವಂಥ ಪೇಷಂಟ್ಗಳು ಯಾವ ಸ್ಟೇಜಲ್ಲಿ ಇರ್ತಾರೆ, ಅವರು ಯಾವ ಸ್ಟೇಜಲ್ಲಿ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಯಾವ ರೀತಿಯಾದಂಥ ಕೇಸ್ಗಳನ್ನು ನೀವು ನೋಡ್ತಾ ಇರ್ತೀರಾ ದಿನನಿತ್ಯ ಅಂತ? ಈಗ ಹಂಗೆ ಹೇಳಬೇಕಾದ್ರೆ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಸುಮಾರು 2ನೇ ಸ್ಟೇಜಲ್ಲಿ ಬರ್ತಾರೆ ಯೂಶ್ವಲಿ. ಯಾಕಂದರೆ 1ನೇ ಸ್ಟೇಜಲ್ಲಿ ಸುಮಾರು ಗೊತ್ತಿರೋದಿಲ್ಲ. ಬಟ್ ಅದೇ ನಾನು ಹೇಳ್ದಂಗೆ ವಯೋವೃದ್ಧರು ಮತ್ತು ಈಗಿರೋ ಅಡ್ವಾನ್ಸ್ಡ್ ಜನ್ರೇಷನ್ಸ್, ಅಡ್ವಾನ್ಸ್ ಜನ್ರೇಷನ್ ಜನ್ಸಿ ಏನು ಹೇಳ್ತೀರಿ, ಅವರು ಬೇಗ ಗೂಗಲ್ ಮೂಲಕ ನೋಡಿಬಿಟ್ಟು PSA ಜಾಸ್ತಿ ಆಗಿಬಿಟ್ಟಿದೆ, ಇಲ್ಲ ಒಂದ್ಸಲಿ ಮಾಡಬೇಡ, ಡಾಕ್ಟರ್ ಹತ್ರ ಹೋಗಬೇಡ ಅಂಥವ್ರು ತುಂಬ ಅರ್ಲಿಯಾಗಿ ಬರ್ತಾರೆ. ವಯೋವೃದ್ಧರು ಆಲ್ಮೋಸ್ಟ್ ಒಂದು ಸ್ವಲ್ಪ ತೊಂದರೆ ಆದಮೇಲೆ ಮೂತ್ರ ಮಾಡಲಿಕ್ಕಾಗಲಿಲ್ಲ, ಮೂತ್ರದಲ್ಲಿ ರಕ್ತ ಕಾಣಿಸ್ತು, ಈ ಒಂದು ಸ್ಟೇಜಲ್ಲಿ ಬರ್ತಾರೆ. ಸೊ ಅವಾಗ ಸ್ವಲ್ಪ ಮುಂದೆ ಹೋಗಿರುತ್ತೆ. ಬಟ್ ಆದರೂ ನಾವು ಎರಡೂ ಜನರನ್ನ ಕಂಪ್ಲೀಟಾಗಿ ಗುಣಮುಕ್ತ ಮಾಡುವಂಥ ಒಂದು ಸಾಧ್ಯತೆ ಇದೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನಲ್ಲಿ. ಚಿಕಿತ್ಸೆ ಅಂದರೆ ಸರ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ರೋಬೋಟಿಕ್ ಟ್ರೀಟ್ಮೆಂಟ್ಗಳೆಲ್ಲ ಬಂದಿರುವಂಥದ್ದು, ಹಲವಾರು ಕಡೆಗಳಲ್ಲೆಲ್ಲ ಇದೆಲ್ಲ ಯೂಸ್ ಆಗ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ರೋಬೋಟಿಕ್ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಅದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ, ಹೇಗೆ ಅಂತ? ಸೊ ಹಳೆಯ ಶಸ್ತ್ರಚಿಕಿತ್ಸೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮಗೆ ಪ್ರಾಸ್ಟೇಟಿಗೆ ಈ ಒಂದು 20-25 ವರ್ಷದ ಕೆಳಗಡೆ ಫುಲ್ ಹೊಟ್ಟೆ ಕೊಯ್ತಿದ್ರು. ಹೊಟ್ಟೆ ಕೊಯ್ದುಬಿಟ್ಟು ಮೂತ್ರಚೀಲನ ಕೊಯ್ದು ಪ್ರಾಸ್ಟೇಟ್ನ ಒಳಗಡೆಯಿಂದ ತೆಗಿತಾಯಿದ್ರು. ಆ ಒಂದು ಪೇಷಂಟ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ರಕ್ತಸ್ರಾವ ತುಂಬ ಆಗೋದು. ರಕ್ತಸ್ರಾವ ಆಗೋದಲ್ಲದೆ ಹಾಸ್ಪಿಟಲೈಸೇಷನ್ ಅಂತ ಹೇಳ್ತಿದ್ವಿ. ಏನಿಲ್ಲ ಅಂದರೂ 10ರಿಂದ 15 ದಿವಸ ಹಾಸ್ಪಿಟ್ಲಲ್ಲಿ ಇರ್ತಿದ್ರು. ಆಮೇಲೆ ಅವರಿಗೆ ಒಂದು ಪೈಪ್ ಹಾಕಿಟ್ಟಿರ್ತಿದ್ವಿ ಮೂತ್ರ ಮಾಡೋದಕ್ಕೆ. ಆ ಪೈಪು ಏನಿಲ್ಲ ಅಂದರೂ ಒಂದು 10 ದಿವಸದಿಂದ 12 ದಿವಸದವರೆಗೂ ಪೈಪ್ ಇರೋದು. ಕೆಲವೊಬ್ರಿಗೆ 1 ತಿಂಗಳವರೆಗೂ ಪೈಪ್ ಇಟ್ಕೊಳ್ತಿದ್ವಿ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ 24 ಗಂಟೆವರೆಗೂ ಅಷ್ಟೇ ಪೈಪು. ಆಪ್ರೇಷನ್ ಮಾಡಿ ಅದು ಮೇಲೆ ನಾವು ಮೂತ್ರದ ಲಿಂಗದೊಳಗೆ ಎಂಡೋಸ್ಕೋಪಿ ಹಾಕಿ ಸರ್ಜರಿ ಮಾಡೋವಂಥ ಒಂದು ಸರ್ಜರಿ ಬಂದಿದೆ ಈಗ. ಆಮೇಲೆ ಸುಮಾರು ತರಾವರಿ ಲೇಸರ್ಗಳು ಬಂದಿದೆ. ಈ ಲೇಸರಿಂದನೇ ನಾನು ಹೇಳ್ದೆ ದ್ವಾರಪಾಲಕದ ದ್ವಾರ ಓಪನ್ ಮಾಡೋವಂಥದ್ದು. ಲೇಸರ್ ಆದರೂ ಯೂಸ್ ಮಾಡ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡ್ಬೋದು. ಈಗ ನೀರಿನ ಅಂಶ ಬಂದಿದೆ, ಸ್ಟೀಮ್ ಥೆರಪಿ ಅಂತ. ಅಂದರೆ ಬಿಸಿನೀರಿನ ಆವೇ ಚುಚ್ಚಿಬಿಟ್ರೆ ಸಾಕು, ಪ್ರಾಸ್ಟೇಟಲ್ಲಿ ತನ್ನಷ್ಟಕ್ಕೆ ತಾನೇ ದರ್ವಾಜ ಬಾಗಿಲು ಓಪನ್ ಆಗಿಬಿಡುತ್ತೆ, ಮೂತ್ರ ಮಾಡಲಿಕ್ಕೆ ಅನುಕೂಲ ಆಗಿಬಿಡುತ್ತೆ. ಸೊ ಈಗ ಬರೋವಂಥದ್ದು ಇದು. ಈ ಒಂದು ಸ್ಟೇಜ್ ತಳೆದ ಮೇಲೆ ಈಗ ನಾವು ಮಾಡೋವಂಥ ಸರ್ಜರಿ ರೊಬೋಟಿಕ್ ಸರ್ಜರಿ ಬಗ್ಗೆ ಮಾತಾಡ್ತಿದ್ರಿ. ರೊಬೋಟಿಕ್ ಸರ್ಜರಿ ಏನಂದರೆ ಈ ಪ್ರಾಸ್ಟೇಟ್ ಅನ್ನುವಂಥದ್ದು ತುಂಬ ಆಳದಲ್ಲಿರುವಂಥ ಒಂದು ಆರ್ಗನ್. ಅದನ್ನು ಮುಟ್ಲಿಕ್ಕೆ ತುಂಬ ಅಷ್ಟು ಅನುಕೂಲವಾಗಿರೋದಿಲ್ಲ. ಆದರೆ ರೊಬೋಟಿಕ್ ಸರ್ಜರಿ ಬಂದಿರೋದ್ರಿಂದ ಈ ಕಾಂಪ್ಲೆಕ್ಸ್ ಸರ್ಜರಿ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ. ಆಮೇಲೆ ಈ ರೊಬೋಟಿಕ್ ಸರ್ಜರಿ ಮಾಡೋದ್ರಿಂದ ತುಂಬ ಬೇಗನೆ ಮನೆಗೆ ಹೋಗ್ಬೋದು. ಈ ಕಾಂಪ್ಲೆಕ್ಸ್ ಸರ್ಜರಿ ನಾವು ಮಾಡ್ತಾ ಇದ್ದಿದ್ದು ಓಪನ್ ಸರ್ಜರಿಯಾಗಿ ಮಾಡಿದ್ರೆ ಏನಿಲ್ಲ ಅಂದರೂ ಒಂದು 7 ದಿನ ಆಲ್ಮೋಸ್ಟು ಆಸ್ಪತ್ರೆಯಲ್ಲಿ ಇರಬೇಕು, ಆ ಥರ ಇದೆಲ್ಲ ಇರ್ತಿತ್ತು. ಈ ರೊಬೋಟಿಕ್ ಬಂದಮೇಲೆ 3ನೇ ದಿನಕ್ಕೆ ಮನೆಗೆ ಕಳಿಸ್ಬೋದು. ಆಮೇಲೆ 7 ದಿನಕ್ಕೆ ಪೈಪ್ ತೆಗೆದುಬಿಟ್ಟು ಅವ್ರಿಗೆ ಕಂಪ್ಲೀಟಾಗಿ ಗುಣಮುಕ್ತ ಮಾಡ್ಬೋದು. ಇದು ಈ ಅಡ್ವಾಂಟೇಜು ರೊಬೋಟಿಕ್ ಸರ್ಜರಿಯಿಂದ. ಕಾವೇರಿ ಹಾಸ್ಪಿಟ್ಲಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಇದಕ್ಕೆ ಅಂತ? ರೋಬೋಟಿಕ್ ಒಂದೇ ಹೇಳಿದ್ರಿ, ಟ್ರೀಟ್ಮೆಂಟ್ ಬೇರೆ ಕಡೆಗಿಂತ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಟ್ರೀಟ್ಮೆಂಟ್ಗಳು ಸಿಗುತ್ತೆ ಇಲ್ಲಿ ಅಂತ? ಕಾವೇರಿ ಹಾಸ್ಪಿಟಲ್ನಲ್ಲಿ ಈ ಎಲ್ಲ ಒಂದು ಸಂಬಂಧಿತವಾದ ಟೆಸ್ಟ್ ಮಾಡೋದಾಗಲಿ, ಆಮೇಲೆ ಅದಕ್ಕೆ ಬೇಕಾಗಿರೋ ಅನುಗುಣವಾಗಿ ಬೇಕಾಗಿರೋವಂಥ ಸರ್ಜರಿ ಆಗಲಿ ಎಲ್ಲ ಲಭ್ಯ ಇದೆ. ಆಮೇಲೆ ರೊಬೋಟಿಕ್ ಸರ್ಜರಿನೂ ನಮ್ಮ ಕಾವೇರಿ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಯಾವ ಪೇಷಂಟಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ಆ ಥರ ಒಂದು
ಅಂದರೆ ಈಗ ನಾನು ಹೇಳಿರೋಂಥ ಎಲ್ಲ ಟ್ರೀಟ್ಮೆಂಟು ಎಲ್ಲ ಪೇಷಂಟಿಗೆ ಮಾಡಬೇಕು ಆಗೋಂಥದ್ದು ಇಲ್ಲ. ಸೊ ಇದರಲ್ಲಿ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾನು ಈ ವಯಸ್ಸಾದವರಲ್ಲಿ ಪ್ರಾಸ್ಟೇಟ್ ದೊಡ್ಡದಾಗುತ್ತೆ ಅಂತ ಹೇಳಿದ್ನಲ್ಲ, ಎಲ್ಲ ಪೇಷಂಟಲ್ಲೂ ದೊಡ್ಡದಾಗೋದಿಲ್ಲ. 50% ಜನರಲ್ಲಿ ಮಾತ್ರ ಪ್ರಾಸ್ಟೇಟು ಪ್ರಾಬ್ಲಮ್ ಕೊಡುತ್ತೆ. 50% ಜನರಿಗೆ ಏನೂ ತೊಂದರೆನೇ ಆಗಲ್ಲ. ಅಂದರೆ ನನ್ನ ಎಲ್ಲ ಗಂಡಸರಲ್ಲೂ ಪ್ರಾಸ್ಟೇಟ್ ಇರುತ್ತೆ, ಬಟ್ ಎಲ್ಲ ಗಂಡಸರಲ್ಲಿ ಪ್ರಾಸ್ಟೇಟ್ ಇದ್ರೂ 50% ಅವ್ರಿಗೆ ಮಾತ್ರ ಈ ಪ್ರಾಸ್ಟೇಟ್ನ ತೊಂದರೆ ಬರುತ್ತೆ. 50% ಪ್ರಾಸ್ಟೇಟ್ ತೊಂದರೆ ಬಂದ್ರೂ ಅದರಲ್ಲಿ 50% ಅವರಿಗೆ ಬರೀ ಮೆಡಿಸಿನ್ಸಲ್ಲೇ ಗುಣಮುಕ್ತ ಮಾಡ್ಬೋದು. ಇನ್ನು 50% ಅವ್ರಿಗೆ ಮಾತ್ರ ನಮಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರುತ್ತೆ. ಸೊ ಯಾವ ಪೇಷಂಟಿಗೆ ಯಾವ ಥರ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆ ಪೇಷಂಟ್ ಬಂದಾಗ ಅವ್ರ ಪ್ರಕಾರ ಕಸ್ಟಮೈಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಎಸ್ ಸರ್, ನೀವು ಯಂಗೇಜಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಅಂದರೆ ಯಂಗೇಜಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಅವ್ರು ತಿನ್ನುವಂಥ ಫುಡ್ಡು, ಅವ್ರ ಲೈಫ್ ಸ್ಟೈಲ್, ಇದು ಕೂಡ ಅದು ಅಲ್ಲಿ ಮ್ಯಾಟ್ರ್ ಆಗುತ್ತಾ ಅದು ಅಂತ? ನಾನು ಹೇಳ್ದಂಗೆ ಅದೇ ಇನ್ಫೆಕ್ಷನ್ ಕಾರಣ ಹೇಳಿದ್ನಲ್ಲ, ಇನ್ಫೆಕ್ಷನ್ ಕಾರಣಕ್ಕೆ ನಾವು ಹೊರಗಡೆ ಸೇವಿಸೋಂಥ ಆಹಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಹೊರಗಡೆ ಆ ಸಾಧ್ಯತೆ ಜಾಸ್ತಿ, ಮನೇಲಿ ಮಾಡುವಂಥ ಆಹಾರದಲ್ಲಿ ಆ ಥರ ಸಾಧ್ಯತೆ ಕಮ್ಮಿ. ಸೊ ಈ ಥರ ರೆಗ್ಯುಲರಾಗಿ ಹೊರಗಡೆ ತಿನ್ನುವಂಥವ್ರಿಗೆ ಈ ಇನ್ಫೆಕ್ಷನ್ ಆಗೋ ಕಾರಣ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಇನ್ಫೆಕ್ಷನ್ನು ತಿಂದಿದ್ದು ಒಡನೆ ಇವತ್ತು ತಿಂದ್ವಿ ಇವತ್ತೇ ಬಂದ್ಬಿಡುತ್ತೆ ಅಂತಿಲ್ಲ. ಯಾಕಂದರೆ ಫಸ್ಟ್ ಇನ್ಫೆಕ್ಷನ್ ಆಗೋದು ಇಂಟೆಸ್ಟೈನ್ಸ್, ಆಮೇಲೆ ಬೇದಿ ಆಗುತ್ತೆ. ಬೇದಿಯಾಗಿ ಎಲ್ಲ ಸ್ವಲ್ಪ ಸರಿ ಹೋದ್ಮೇಲೆ ಆ ಇನ್ಫೆಕ್ಷನ್ ಹೋಗಿ ಒಂದು ಕಡೆ ಕೂತಿರುತ್ತೆ ಯೂರಿನರಿ ಬ್ಲಾಡರಿಂದ, ಆಮೇಲೆ ಪ್ರಾಸ್ಟೇಟಲ್ಲಿ ಹೋಗಿ ಕೂತ್ಕೊಂಡು ಆಮೇಲೆ ಕಾಲಕ್ರಮೇಣವಾಗಿ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ನಾವು ತಿನ್ನುವಂಥ ಆಹಾರದಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ತುಂಬ ಇಂಬ್ಯಾಲೆನ್ಸ್ಡ್ ಡಯಟ್. ಇಂಬ್ಯಾಲೆನ್ಸ್ ಡಯಟ್ ಅಂದರೆ ನಾನ್ ವೆಜಿಟೇರಿಯನ್ ತುಂಬ ತಿನ್ನೋದಾಗಲಿ, ವೆಜಿಟೇರಿಯನ್ ತುಂಬ ಕಮ್ಮಿ ತಿನ್ನೋದಾಗಲಿ. ನಾವು ಹೇಳೋದೇನೆಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ತಿನ್ನೋದಾದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ವೆಜಿಟೇಬಲ್ಸ್ ಅಂತ ಹೇಳಿದಾಗ ನಾನು ಹೇಳೋದಂತ ಏನಂದರೆ ಸಲಾಡು. ಯಾಕಂದರೆ ಅದರಲ್ಲಿ ವಿಟಮಿನ್ಸ್ ಅನ್ನೋ ವಸ್ತುಗಳು ಈಸಿಯಾಗಿ ಸಿಕ್ಕತ್ತೆ. ಬೇಯಿಸಿಬಿಟ್ರೆ ಸುಮಾರು ವಿಟಮಿನ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಎವ್ರಿ ಡೇ ಒಂದು ಬೌಲ್ ಆಫ್ ಸಲಾಡು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಒಳ್ಳೆಯ ಆಹಾರದಿಂದ ಎಲ್ಲ ದೇಹದ ಎಲ್ಲ ಆರ್ಗನ್ಸು ಹೇಗೆ ನೋಡ್ಕೊಳ್ಳುತ್ತೋ ಅದೇ ಥರ ನಮ್ಮ ಪ್ರಾಸ್ಟೇಟ್ಗೂ ಹೆಲ್ಪ್ ಆಗುತ್ತೆ. ಎಸ್, ಅಂದರೆ ಇದು ಬೇಸಿಕ್ ಸ್ಟೇಜಲ್ಲಿದ್ದರೆ ಇದನ್ನು ಕ್ಯೂರ್ ಮಾಡ್ಬೋದು ಅಂತ ಹೇಳಿದ್ರಿ. ಅಕಸ್ಮಾತ್ ಸೆಕೆಂಡ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಆ ಥರ ಹೋದಂಥ ಸಂದರ್ಭದಲ್ಲಿ ಅದು ಕ್ಯೂರ್ ಮಾಡ್ಬೋದಾ, ಅಥವಾ ಆ ಸಮಸ್ಯೆ ಯಾವ ರೀತಿಯಾಗಿ ಆಗುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಅಂತ? ನಾವು ಅದೇ ನನ್ನ ಪೇಷಂಟ್ಸ್ಗೆಲ್ಲ ಕೊಡುವಂಥ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಂದು ನಿಂತಾಗ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಕೂತ್ಕೊಂಡ್ರೆ ಉತ್ತಮ, ಬಸ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯೋಜನ ಇಲ್ಲ ಅಂತ. ಸೊ ಕಾಂಪ್ಲಿಕೇಶನ್ಸ್ ಆಗೋಕ್ಕಿಂತ ಮುಂಚೆ ನೀವು ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ. ಅಂದರೆ ನಾವು ಮಾಡೋವಂಥ ಆಪ್ರೇಷನ್ ಸಕ್ಸಸ್ಸೂ ಇಟ್ ಡಿಪೆಂಡ್ಸ್ ಆನ್ ಹೌ ಅರ್ಲಿ ಯು ಕಮ್. ತುಂಬ ಎಲ್ಲ ಆದಮೇಲೆ ಅಂದರೆ ಕಿಡ್ನಿ ಹಾಳಾಗೋಯ್ತು, ಮೂತ್ರಚೀಲ ಹಾಳಾಗೋಯ್ತು, ಅದಾದಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ರು ಅದರ ಸಕ್ಸಸ್ ಬರೀ 50%. ಸೊ ಸುಮಾರು ಜನ ಆಪ್ರೇಷನ್ ಆದಮೇಲೂ ತೊಂದರೆ ಅನುಭವಿಸ್ತಾನೆ ಇರ್ತಾರೆ. ಸೊ ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದು ನೀವು ನಿಮ್ಮ ಡಾಕ್ಟ್ರ್ ಹತ್ರ ವಿಚಾರಣೆ ಮಾಡಿ ನಿಮಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಒಂದ್ಸಲಿ ಅದನ್ನು ತಿಳ್ಕೊಂಡ್ಮೇಲೆ ನೀವು ನಿಮ್ಮ ಒಂದು ಡಿಸಿಷನ್ ತೊಗೊಳ್ಬೋದು. ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೇನೂ ಟ್ರೀಟ್ ಮಾಡ್ಬೋದು. ಸುಮಾರು ಜನಕ್ಕೆ ನಾನು ಹೇಳ್ದಲ್ಲ, ಸುಮಾರು ಜನಕ್ಕೆ ಬರೀ ಮೆಡಿಸಿನ್ ಕೊಟ್ಟೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಶಸ್ತ್ರಚಿಕಿತ್ಸೆ ಅಂದರೆ ಅದು ಯಾವ ಸ್ಟೇಜಲ್ಲಿದ್ದಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಕೊಡಬೇಕಾಗ್ಬೋದು? ಶಸ್ತ್ರಚಿಕಿತ್ಸೆ ಮೊದಲನೇ ಸ್ಟೇಜಲ್ಲೂ ಮಾಡ್ಬೋದು, ಲಾಸ್ಟ್ ಸ್ಟೇಜಲ್ಲೂ ಮಾಡ್ಬೋದು. ಶಸ್ತ್ರಚಿಕಿತ್ಸೆ ಎಲ್ಲ ಪೇಷಂಟ್ಸ್ಗೂ ಆಗುತ್ತೆ. ಈಗ ಕೆಲವರು ಬರ್ತಾರೆ ನನಗೆ, ತುಂಬ ಯಂಗ್ ಪೇಷಂಟ್ಸ್, 45, 60, 50 ವರ್ಷದವ್ರು ಇರ್ತಾರೆ. ಬಿಸ್ನೆಸ್ಸು ದಿನನಿತ್ಯ ಓಡಾಡಬೇಕು, ಅವರಿಗೆ ನನಗೆ ಈ ಮೂತ್ರ ತುಂಬ ತೊಂದರೆ ಕೊಡ್ತಾ ಇದೆ, ನನಗೆ ಮಾತ್ರೆ ತೊಗೊಳಕ್ಕೆ ಇಷ್ಟ ಇಲ್ಲ. ಮಾತ್ರೆ ತೊಗೊಂಡೋದು ಎಲ್ಲ ಒಂದು ಟ್ರೀಟ್ಮೆಂಟ್ಗೂ ನಮ್ಗೆ ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಸೊ ಮಾತ್ರೆಗೂ ಡಿಸಡ್ವಾಂಟೇಜಸ್ ಇದೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ. ನನಗೆ ಆ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೋ ಬೇಡ. ನೀವು ಮೊದಲನೇ ದಿನವೇ ಏನೋ ಇವಾಗ ಬಂದಿರೋದು ನಾನು ಹೇಳಿದ್ನಲ್ಲ, ನೀರಿನ ಆವಿ ಥೆರಪಿ, ಸ್ಟೀಮ್ ಥೆರಪಿ ಅಂತ, ರಿಸಮ್ ಅಂತ ಹೇಳ್ತೀವಿ. ಅದನ್ನು ನಾವು ಮೊದಲೇ ಮಾಡಿಬಿಟ್ರೆ ಆ ಪ್ರಾಸ್ಟೇಟ್ ಶ್ರಿಂಕ್ ಆಗೋಗುತ್ತೆ, ಅವರಿಗೆ ಮೆಡಿಸಿನ್ ಕೊಡೋ ಅವಶ್ಯಕತೆನೇ ಬರೋದಿಲ್ಲ. ಸೊ ಹಾಗಾಗಿ ಮೊದಲನೇ ಸ್ಟೇಜಲ್ಲೂ ಟ್ರೀಟ್ಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಯಾವ್ಯಾವ ಪೇಷಂಟ್ಗೆ ಯಾವ್ಯಾವ ಒಂದು ರಿಕ್ವೆಸ್ಟ್ ಇರುತ್ತೋ ಅದರ ಅನುಗುಣವಾಗಿ ಕಸ್ಟಮೈಸ್ ಮಾಡಿ ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ತೀವಿ. ಎಸ್ ಡಾಕ್ಟರ್, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಅಂದರೆ ತುಂಬ ಜನ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಅವರು ಎಷ್ಟೊಂದು ಜನ ಈ ಮೂತ್ರನಾಳ ಸಮಸ್ಯೆ ಅಂದಾಕ್ಷಣ ಎಷ್ಟೋ ಜನ ಹೇಳ್ಕೊಳ್ಳೋದಿಲ್ಲ, ಡಾಕ್ಟ್ರ್ ಹತ್ರ ಬರೋದಿಲ್ಲ, ನೋಡೋಣ ಅಂತ ವೆಯ್ಟ್ ಮಾಡೋದು, ಅಥವಾ ಹಾಗೆ ವಾಸಿ ಆಗುತ್ತೆ ಅಂತ ಸುಮ್ಮನೆ ಆಗ್ಬಿಡುವಂಥದ್ದು, ಈ ರೀತಿಯಾಗೆಲ್ಲ ಸಾಕಷ್ಟು ಕೇಸ್ಗಳಿರುತ್ತೆ. ಕೊನೆಯದಾಗಿ ನೀವು ಅಂಥ ಪೇಷಂಟ್ಗಳಿಗೆ ಅಥವಾ ನಿಮ್ಮ ಹತ್ರ ಈ ರೀತಿಯಾಗಿ ಸಮಸ್ಯೆ ಇರುವಂಥ ಪೇಷಂಟ್ಗಳಿಗೆ ಒಂದು ಮೆಸೇಜ್ ಕೊಡೋದಾದರೆ ಯಾವ ರೀತಿಯಾಗಿ ಅವ್ರು ಟ್ರೀಟ್ಮೆಂಟ್ ತೊಗೊಳ್ಬೇಕು, ಯಾವ ರೀತಿಯಾಗಿ ಸ್ಪಂದಿಸಬೇಕು ಆ ಒಂದು ಸಮಸ್ಯೆಗೆ ಅಂತ ಹೇಳೋದಾದರೆ? ನೀವು ನಿಮ್ಮ ಡೌಟ್ಸ್ನ ಬಂದುಬಿಟ್ಟು ಡಾಕ್ಟ್ರ್ ಹತ್ರ ಬಂದು ಭೇಟಿ ಮಾಡೋದು ತುಂಬ ಉತ್ತಮ. ಯಾಕಂದರೆ ನೀವು ಗೂಗಲಲ್ಲಿ ಸುಮಾರು ನೋಡ್ಬೋದು, ಗೂಗಲಲ್ಲಿ ನೋಡಿದಾಗ ಸುಮಾರು ಇನ್ಫಾರ್ಮೇಷನ್ ಸಿಕ್ಕತ್ತೆ ಗೂಗಲಲ್ಲಿ. ಬಟ್ಟು ಒಂದೇ ಇನ್ಫಾರ್ಮೇಷನ್ ಸಿಗಲ್ಲ, ಸಾವಿರಾರು ಇನ್ಫಾರ್ಮೇಷನ್ ಸಿಕ್ಕತ್ತೆ. ಸಾವಿರಾರು ಇನ್ಫಾರ್ಮೇಷನ್ ಸಿಕ್ಕಿದಾಗ ನಿಮ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಡಾಕ್ಟ್ರ್ ಆದವರು ಸುಮಾರು ವರ್ಷ ಓದಿ ಅದರ ಬಗ್ಗೆ ಪಳಗಿಸ್ಕೊಂಡಿದ್ದಾಗ ನಮಗೆ ಅನುಕೂಲವಾಗಿ ನಿಮಗೆ ನಾವು ಹೇಳ್ಬೋದು ಏನು ತೊಂದರೆ ಇದೆ, ನಿಮಗೆ ಯಾವ ಟ್ರೀಟ್ಮೆಂಟು ಯಾವಾಗ ಬೇಕು ಅಂತ ಹೇಳ್ಬೋದು.
ಯಾವುದೇ ಡಾಕ್ಟ್ರಿಗೆ ಭೇಟಿ ಮಾಡಿದ್ರು ಆ ಡಾಕ್ಟ್ರು ನಿಮಗೆ ಗೈಡ್ ಮಾಡಿ ಈ ಥರ ಒಂದು ಡಾಕ್ಟ್ರನ್ನ ನೀವು ಭೇಟಿ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ಲೈಫ್ ಸ್ಟೈಲು ನಾನು ಹೇಳ್ದಂಗೆ ನಿಮ್ಮ ಒಂದು ತೂಕ ಮೇಂಟೈನ್ ಮಾಡೋದು ಅಂದರೆ ನಿಮ್ಮ ಹೈಟಿಗೆ ಒಂದು ನಿಮಗಿಷ್ಟು ವೆಯ್ಟ್ ಇರಬೇಕು ಅಂತ ಒಂದು ಇದಿರುತ್ತೆ. ಸೊ ಆ ಒಂದು ಮೇಂಟೆನೆನ್ಸ್ಗೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಾಗಲಿ, ಒಳ್ಳೆಯ ಆಹಾರ ನಾನು ಹೇಳ್ದಂಗೆ ಬ್ಯಾಲೆನ್ಸ್ಡ್ ಡೈಟು, ವೆಜಿಟೇರಿಯನ್ನಲ್ಲಿ ಸಲಾಡ್ ಅನ್ನೋವಂಥದ್ದು ತುಂಬ ತಿನ್ನುವುದು, ಮದ್ಯಪಾನ ಸೇವನೆ ಮತ್ತು ಧೂಮ್ರಪಾನ ಸೇವನೆ ನನ್ನ ಪ್ರಕಾರ ರಿಸ್ಟ್ರಿಕ್ಟ್ ಮಾಡೋದಷ್ಟು ಒಳ್ಳೆಯದು. ಆಮೇಲೆ ನೀರು ಸರಿಯಾಗಿ ಕುಡಿಯುವಂಥದ್ದು ತುಂಬ ಇಂಪಾರ್ಟೆಂಟು. ನೀರು ಕುಡಿಯೋದು ಇಂಪಾರ್ಟೆಂಟ್ ಅಂತ ಹೇಳಿದಾಗ ನೀವು ಬೆಳಗ್ಗೆ 1 ಲೀಟ್ರ್, ಮಧ್ಯ 1 ಲೀಟ್ರ್, ರಾತ್ರಿ 1 ಲೀಟ್ರ್ ಕುಡೀರಿ ಅಂತ ಹೇಳ್ತಾ ಇಲ್ಲ. ಪ್ರತಿ 1 ಗಂಟೆಗೂ ಒಂದು ಸ್ವಲ್ಪ ನೀರು ಕುಡಿತಾ ಇದ್ದಂಗೂ ಕಿಡ್ನಿಗೆ ಒಂದು ಸ್ವಲ್ಪ ನೀರು ಬಿದ್ದಂಗೂ ಕಿಡ್ನಿಯ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಈ ವಯೋವೃದ್ಧರಿಗೆ ರಾತ್ರಿ ಮೂತ್ರ ಮಾಡೋದು ಜಾಸ್ತಿ ಆಗೋದ್ರಿಂದ ನಾನೇನು ಹೇಳ್ತೀನಿ ಅಂದರೆ 8 ಗಂಟೆ ಆದಮೇಲೆ ನೀರು ಕುಡಿಬೇಡಿ. ಬೆಳಗ್ಗೆಯಿಂದ ಸಂಜೆ 8 ಗಂಟೆ ತನಕ ನೀವು ನೀರು ಕುಡೀರಿ. 8 ಗಂಟೆ ರಾತ್ರಿ ಆದಮೇಲೆ ನೀರು ಕುಡಿದ್ರೆ ನೀವು ಇಲ್ಲದ್ರೆ ರಾತ್ರಿ ಪದೇ ಎದ್ದೇಳಬೇಕಾಗತ್ತೆ. ಸೊ 8 ಗಂಟೆ ಆದಮೇಲೆ ನೀರನ್ನ ರಿಸ್ಟ್ರಿಕ್ಟ್ ಮಾಡೋದು. ಆಮೇಲೆ ಈ ಕೋಕೋ-ಕೋಲಾ ಮತ್ತು ಈ ಕೆಫಿನೇಟೆಡ್ ತುಂಬ ಟೀ ಕಾಫಿ ಕುಡಿಯೋಂಥವ್ರು, ಅವ್ರಿಗೂ ಈ ಮೂತ್ರ ಪದೇ ಹೋಗಬೇಕು ಅಂತ ಅನಿಸುತ್ತೆ. ಅಂಥವ್ರು ಹಂಗಾದಾಗ ರಿಸ್ಟ್ರಿಕ್ಟ್ ಮಾಡೋದು ಒಳ್ಳೆಯದು. ಎಸ್ ಡಾಕ್ಟರ್, ಇವತ್ತು ಕಾರ್ಯಕ್ರಮಕ್ಕೆ ಬಂದು ಪ್ರಾಸ್ಟೇಟ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ಎಸ್, ನೀವು ಕೂಡ ನೇರವಾಗಿ ಡಾಕ್ಟರನ್ನು ಭೇಟಿ ಮಾಡಬೇಕು ಅಂತಂದರೆ ಇಲ್ಲಿ ಅಡ್ರೆಸ್ ಪ್ಲೇಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಕಾವೇರಿ ಹಾಸ್ಪಿಟಲ್, ಮಾರತ್ಹಳ್ಳಿ, ಬೆಂಗಳೂರು 23713/3, ಓಲ್ಡ್ HL ಏರ್ಪೋರ್ಟ್ ರೋಡ್, ಮುನೇಕೊಲ್ಲಲ್ ಮೇನ್ ರೋಡ್, ಮಾರತ್ಹಳ್ಳಿ, ಬೆಂಗಳೂರು, ಕರ್ನಾಟಕ 560037. ಕಾಂಟ್ಯಾಕ್ಟ್ ನಂಬರ್ 08041804180, 08068066806. ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.